ಇಂದು ನಾನು ಹೇಳಲಿರುವ ಹನುಮಂತನ ರಹಸ್ಯಗಳು ನೀವು ಇದುವರೆಗೆ ಕೇಳಿರದ ಸಂಗತಿಗಳಾಗಿರಬಹುದು. ರಾಮಾಯಣದಲ್ಲಿ ಎಲ್ಲರಿಗೂ ಗೊತ್ತಿರುವ ಕಥೆಗಳಿಗಿಂತ ಆಚೆ ಪುರಾಣಗಳು ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರುವ ಕೆಲವು ಆಶ್ಚರ್ಯಕರ ಸಂಗತಿಗಳಿವೆ. ಹನುಮಂತನು ಕೇವಲ ಬಲಶಾಲಿ ವಾನರನಲ್ಲ, ಅವನು ಯೋಧ, ಜ್ಞಾನಿ, ತತ್ವಜ್ಞಾನಿ, ಸಂಗೀತಗಾರ, ರಾಜತಾಂತ್ರಿಕ ಮತ್ತು ಚಿರಂಜೀವಿ. ಆದರೆ ಇವುಗಳಲ್ಲಿ ಅನೇಕ ವಿಷಯಗಳು ಸಾಮಾನ್ಯವಾಗಿ ಜನರ ಗಮನಕ್ಕೆ ಬರುವುದಿಲ್ಲ. ಸಾವಿರಾರು ವರ್ಷಗಳಿಂದ ಭಾರತದಾದ್ಯಂತ ಒಂದು ಹೆಸರು, ಭಕ್ತಿ ಮತ್ತು ಶಕ್ತಿಯ ಪ್ರತೀಕವಾಗಿ ಉಳಿದಿದೆ ಹನುಮಂತ. ಗ್ರಾಮಗಳಿಂದ ಹಿಡಿದು ಮಹಾನಗರಗಳವರೆಗೆ, ಸಣ್ಣ ದೇವಾಲಯಗಳಿಂದ ಹಿಡಿದು ಭವ್ಯ ಮಂದಿರಗಳವರೆಗೆ ಎಲ್ಲೆಡೆ ಹನುಮಂತನ ಆರಾಧನೆ ನಡೆಯುತ್ತದೆ. ಆದರೆ ಒಂದು ಪ್ರಶ್ನೆ ಕೇಳೋಣ, ಏಕೆ ರಾಮಾಯಣದಲ್ಲಿ ಅನೇಕ ವೀರರು ಇದ್ದರೂ ಇಂದಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ಹನುಮಂತನ ಸ್ಥಾನ ಅಷ್ಟೊಂದು ವಿಶೇಷ? ಇದಕ್ಕೆ ಉತ್ತರ ಕೇವಲ ಅವನ ಬಲದಲ್ಲಿಲ್ಲ, ಹನುಮಂತನ ಜೀವನದಲ್ಲಿ ಅಡಗಿರುವ ಗುಣಗಳು, ನಿರ್ಧಾರಗಳು ಮತ್ತು ರಹಸ್ಯಗಳಲ್ಲಿದೆ. ಹನುಮಂತನ ಜನ್ಮದ ಕಥೆಯೇ ಒಂದು ದೊಡ್ಡ ರಹಸ್ಯ. ಸಾಮಾನ್ಯವಾಗಿ ನಾವು ಅಂಜನಾ ದೇವಿ ಮತ್ತು ಕೇಸರಿಯವರ ಪುತ್ರ ಎಂದು ತಿಳಿದಿರುತ್ತೇವೆ. ಆದರೆ ಕೆಲವು ಪುರಾಣಗಳ ಪ್ರಕಾರ ಅವನ ಜನ್ಮವು ದೇವತೆಗಳ ವಿಶೇಷ ಯೋಜನೆಯ ಭಾಗವಾಗಿತ್ತು. ರಾವಣನ ಅಹಂಕಾರವನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ರಕ್ಷಿಸಲು ಭವಿಷ್ಯದಲ್ಲಿ ರಾಮನಿಗೆ ಸಹಾಯ ಮಾಡುವ ಶಕ್ತಿಶಾಲಿ ಸೇವಕನ ಅಗತ್ಯವಿತ್ತು. ಅದರ ಕಾರಣ ದೇವತೆಗಳು ವಿಶೇಷ ಆಶೀರ್ವಾದಗಳನ್ನು ನೀಡಿದರು ಎಂದು ಕಥೆಗಳು ಹೇಳುತ್ತವೆ. ಹನುಮಂತನು ಬಾಲ್ಯದಲ್ಲೇ ಅಪಾರ ಶಕ್ತಿಯನ್ನು ತೋರಿಸಿದ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ಸಂಗತಿ ಇದೆ. ಅವನಿಗೆ ಕೇವಲ ದೈಹಿಕ ಶಕ್ತಿಯಷ್ಟೇ ಇರಲಿಲ್ಲ, ಅವನು ಅಸಾಮಾನ್ಯ ಕುತೂಹಲದ ಮಗು. ಆಕಾಶದಲ್ಲಿ ಸೂರ್ಯನನ್ನು ನೋಡಿ ಹಣ್ಣು ಎಂದು ಭಾವಿಸಿ ಹಾರಿದ ಕಥೆಯನ್ನು ನಾವು ಕೇಳಿದ್ದೇವೆ. ಆದರೆ ಆ ಕಥೆಯ ಹಿಂದೆ ಇನ್ನೊಂದು ಅರ್ಥವನ್ನು ಹಲವಾರು ವಿದ್ವಾಂಸರು ಹೇಳುತ್ತಾರೆ. ಅದು ಜ್ಞಾನದತ್ತ ಸಾಗುವ ಮನಸ್ಸಿನ ಸಂಕೇತ. ಸೂರ್ಯನು ಜ್ಞಾನಕ್ಕೆ ಪ್ರತೀಕ. ಹನುಮಂತನು ಜ್ಞಾನವನ್ನು ಪಡೆಯಲು ಹುಟ್ಟಿನಿಂದಲೇ ಹಾತೊರೆಯುತ್ತಿದ್ದನು ಎಂಬ ಸಂದೇಶವನ್ನು ಕೆಲವರು ಅದರಲ್ಲಿ ನೋಡುತ್ತಾರೆ. ಅವನ ಜೀವನದ ಅತ್ಯಂತ ವಿಚಿತ್ರ ಸಂಗತಿ ಎಂದರೆ ಅವನು ತನ್ನ ಶಕ್ತಿಯನ್ನು ಮರೆತಿದ್ದನು. ಒಮ್ಮೆ ಯೋಚಿಸಿ, ಲೋಕದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯೊಬ್ಬನು ತನ್ನ ಶಕ್ತಿ ಎಷ್ಟು ಎಂಬುದನ್ನೇ ಮರೆತಿದ್ದಾನೆ. ಇದು ಕೇವಲ ಪುರಾಣದ ಕಥೆಯಲ್ಲ, ಇದು ಮನುಷ್ಯನ ಜೀವನದ ಪ್ರತಿಬಿಂಬ. ಇಂದಿಗೂ ಲಕ್ಷಾಂತರ ಜನರು ತಮ್ಮೊಳಗಿನ ಸಾಮರ್ಥ್ಯವನ್ನು ಅರಿಯದೆ ಬದುಕುತ್ತಿದ್ದಾರೆ. ಹನುಮಂತನ ಕಥೆ ನಮಗೆ ಹೇಳುವುದು ಏನೆಂದರೆ, ಕೆಲವೊಮ್ಮೆ ನಮ್ಮ ದೊಡ್ಡ ಶತ್ರು ಹೊರಗಿನ ಜಗತ್ತಲ್ಲ, ನಮ್ಮದೇ ಅನುಮಾನ. ಜಾಂಬವಂತನು ಹನುಮಂತನಿಗೆ ಅವನ ಶಕ್ತಿಯನ್ನು ನೆನಪಿಸಿದಾಗ ಅವನು ಸಮುದ್ರವನ್ನು ದಾಟಿದ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಒಬ್ಬ ವ್ಯಕ್ತಿ, ಒಂದು ಪುಸ್ತಕ ಅಥವಾ ಒಂದು ಅನುಭವ ನಮ್ಮ ನಿಜವಾದ ಸಾಮರ್ಥ್ಯವನ್ನು ನೆನಪಿಸುತ್ತದೆ. ಆ ಕ್ಷಣವೇ ಜೀವನವನ್ನು ಬದಲಾಯಿಸುತ್ತದೆ. ಹನುಮಂತನ ಬಗ್ಗೆ ಕಡಿಮೆ ಜನರಿಗೆ ಗೊತ್ತಿರುವ ಮತ್ತೊಂದು ಸಂಗತಿ ಎಂದರೆ ಅವನು ಕೇವಲ ಯೋಧನಲ್ಲ, ಅತ್ಯುತ್ತಮ ಸಂವಹನಕಾರನೂ ಆಗಿದ್ದ. ಲಂಕೆಗೆ ಹೋದಾಗ ಅವನು ನೇರವಾಗಿ ಯುದ್ಧ ಮಾಡಲಿಲ್ಲ. ಮೊದಲು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡ, ನಗರದ ರಕ್ಷಣಾ ವ್ಯವಸ್ಥೆಯನ್ನು ಗಮನಿಸಿದ, ರಾವಣನ ಸಾಮರ್ಥ್ಯವನ್ನು ಅಂದಾಜಿಸಿದ, ಸೀತಾಮಾತೆಯನ್ನು ಹುಡುಕಲು ಸೂಕ್ತ ಮಾರ್ಗವನ್ನು ಆಯ್ಕೆ ಮಾಡಿದ. ಇದು ಒಬ್ಬ ಯೋಧನ ಕೆಲಸಕ್ಕಿಂತ ಹೆಚ್ಚು ಒಬ್ಬ ಬುದ್ಧಿವಂತ ತಂತ್ರಜ್ಞನ ಕೆಲಸ. ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ, ಹನುಮಂತನು ಅತ್ಯುತ್ತಮ ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ದ. ಅವನ ನಿರ್ಧಾರಗಳು ಕೇವಲ ಶಕ್ತಿಯ ಮೇಲೆ ಆಧಾರಿತವಾಗಿರಲಿಲ್ಲ, ಅವು ಮಾಹಿತಿ, ಪರಿಶೀಲನೆ ಮತ್ತು ವಿವೇಕದ ಮೇಲೆ ಆಧಾರಿತವಾಗಿದ್ದವು. ಒಂದು ದೊಡ್ಡ ಸಾಮ್ರಾಜ್ಯವನ್ನು ಎದುರಿಸುವ ಮೊದಲು ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಅವನ ಕಥೆ ತೋರಿಸುತ್ತದೆ. ಹನುಮಂತನ ಬಗ್ಗೆ ಮಾತನಾಡುವಾಗ ಹೆಚ್ಚಿನ ಜನರು ಅವನ ಬಲದ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಆದರೆ ಪ್ರಾಚೀನ ಗ್ರಂಥಗಳನ್ನು ಗಮನಿಸಿದರೆ ಅವನನ್ನು ಕೇವಲ ಬಲಶಾಲಿ ಯೋಧನಾಗಿ ಅಲ್ಲ, ಅಪಾರ ಜ್ಞಾನ ಹೊಂದಿದ ಮಹಾಪಂಡಿತನಾಗಿಯೂ ವರ್ಣಿಸಲಾಗಿದೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಇಂದು ನೀವು ಯಾವುದಾದರೂ ಹನುಮಂತ ದೇವಾಲಯಕ್ಕೆ ಹೋದರೆ ಅಲ್ಲಿ ಅವನ ಬಲದ ಪ್ರತೀಕಗಳನ್ನು ನೋಡುತ್ತೀರಿ. ಗದೆಯನ್ನು ಹಿಡಿದಿರುವ ಹನುಮಂತ, ಬೆಟ್ಟವನ್ನು ಹೊತ್ತುಕೊಂಡಿರುವ ಹನುಮಂತ, ರಾಕ್ಷಸರನ್ನು ಸಂಹರಿಸುವ ಹನುಮಂತ. ಆದರೆ ಬಹಳ ಕಡಿಮೆ ಜನರಿಗೆ ಗೊತ್ತಿರುವ ವಿಷಯ ಏನೆಂದರೆ, ರಾಮಾಯಣದಲ್ಲಿ ಶ್ರೀರಾಮನೇ ಹನುಮಂತನ ಮಾತಿನ ಶೈಲಿಯನ್ನು ನೋಡಿ ಆಶ್ಚರ್ಯಪಟ್ಟಿದ್ದ. ಮೊದಲ ಬಾರಿ ಹನುಮಂತನು ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿ ಮಾಡಿದಾಗ ಅವನು ಸಾಮಾನ್ಯ ವಾನರನಂತೆ ಮಾತನಾಡಲಿಲ್ಲ. ಅವನ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು, ವಿನಯ ಇತ್ತು, ಜ್ಞಾನ ಇತ್ತು, ಸಂಸ್ಕೃತ ಭಾಷೆಯ ಮೇಲೆ ಅದ್ಭುತ ಹಿಡಿತ ಇತ್ತು. ಕೆಲವು ವಿದ್ವಾಂಸರು ಹೇಳುವಂತೆ ರಾಮನು ಆಗ ಹೇಳಿದ ಮಾತಿನ ಅರ್ಥ ಹೀಗಿತ್ತು: ಇಷ್ಟು ಸುಂದರವಾಗಿ ಮಾತನಾಡುವ ವ್ಯಕ್ತಿ ಖಂಡಿತವಾಗಿಯೂ ವೇದಗಳನ್ನು ಅಧ್ಯಯನ ಮಾಡಿರಬೇಕು. ಒಮ್ಮೆ ಯೋಚಿಸಿ, ಸ್ವತಃ ರಾಮನೇ ಒಬ್ಬ ವ್ಯಕ್ತಿಯ ಮಾತಿನ ಕೌಶಲ್ಯವನ್ನು ಹೊಗಳಿದ್ದಾನೆ. ಅಂದರೆ ಹನುಮಂತನ ಜ್ಞಾನ ಎಷ್ಟು ಆಳವಾಗಿರಬಹುದು. ಆದರೆ ಅವನು ಈ ಜ್ಞಾನವನ್ನು ಎಲ್ಲಿಂದ ಪಡೆದ? ಪುರಾಣಗಳ ಪ್ರಕಾರ ಹನುಮಂತನ ಗುರು ಸೂರ್ಯದೇವ. ಇಲ್ಲಿ ಒಂದು ಆಶ್ಚರ್ಯಕರ ಕಥೆ ಇದೆ. ಸೂರ್ಯದೇವರು ಸದಾ ಚಲನೆಯಲ್ಲಿರುತ್ತಾರೆ. ಹೀಗಿರುವಾಗ ಅವರಿಂದ ಶಿಕ್ಷಣ ಪಡೆಯುವುದು ಹೇಗೆ? ಹನುಮಂತನು ಒಂದು ವಿಚಿತ್ರ ಪರಿಹಾರ ಕಂಡುಕೊಂಡ. ಅವನು ಸೂರ್ಯನ ಎದುರು ಹಾರುತ್ತಾ ಅವನೊಂದಿಗೆ ಚಲಿಸುತ್ತಾ ಪಾಠಗಳನ್ನು ಕಲಿತನು ಎಂದು ಕಥೆಗಳು ಹೇಳುತ್ತವೆ. ಇದು ಕೇವಲ ಪುರಾಣದ ಘಟನೆ ಎಂದು ನೋಡದೆ ಒಂದು ಸಂದೇಶವಾಗಿ ನೋಡಬಹುದು. ನಿಜವಾದ ವಿದ್ಯಾರ್ಥಿ ಪರಿಸ್ಥಿತಿ ಹೇಗೆ ಇದ್ದರೂ ಕಲಿಯುವ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ. ಇಂದು ಅನೇಕ ಜನರು ಹೇಳುತ್ತಾರೆ, ನನಗೆ ಸಮಯ ಇಲ್ಲ, ನನಗೆ ಅವಕಾಶ ಸಿಗಲಿಲ್ಲ, ನನಗೆ ಒಳ್ಳೆಯ ಶಿಕ್ಷಕರು ಸಿಗಲಿಲ್ಲ. ಆದರೆ ಹನುಮಂತನ ಕಥೆ ಬೇರೆ ಮಾತು ಹೇಳುತ್ತದೆ.
ಕಲಿಯುವ ಆಸೆ ಇದ್ದರೆ ದಾರಿ ಸಿಗುತ್ತದೆ. ಹನುಮಂತನು ವ್ಯಾಕರಣ, ತರ್ಕಶಾಸ್ತ್ರ, ವೇದಗಳು, ಯುದ್ಧತಂತ್ರ, ರಾಜಕೀಯ ಜ್ಞಾನ ಮತ್ತು ಸಂವಹನ ಕೌಶಲ್ಯಗಳಲ್ಲಿ ಪರಿಣತಿ ಪಡೆದಿದ್ದಾನೆ ಎಂದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಇದರಿಂದ ಒಂದು ಪ್ರಶ್ನೆ ಮೂಡುತ್ತದೆ, ಅವನು ಕೇವಲ ಬಲಶಾಲಿಯಾಗಿದ್ದರೆ ಸಾಕಾಗುತ್ತಿತ್ತೆ? ಇಲ್ಲ, ರಾಮನ ಅತ್ಯಂತ ವಿಶ್ವಾಸಾರ್ಹ ಸಹಾಯಕನಾಗಲು ಅವನಿಗೆ ಜ್ಞಾನವೂ ಬೇಕಿತ್ತು. ಏಕೆಂದರೆ ದೊಡ್ಡ ಯುದ್ಧಗಳು ಕೇವಲ ಕತ್ತಿಗಳಿಂದ ಗೆಲ್ಲುವುದಿಲ್ಲ, ಅವು ಸರಿಯಾದ ನಿರ್ಧಾರಗಳಿಂದ ಗೆಲ್ಲಲ್ಪಡುತ್ತವೆ. ಇದಕ್ಕೆ ಒಂದು ಉದಾಹರಣೆ ಲಂಕೆಯಲ್ಲಿ ನಡೆದ ಘಟನೆ. ಸೀತಾಮಾತೆಯನ್ನು ಹುಡುಕಲು ಹನುಮಂತನು ಲಂಕೆಗೆ ಹೋಗಿದ್ದಾಗ ಅವನು ತಕ್ಷಣ ತನ್ನ ದೊಡ್ಡ ರೂಪವನ್ನು ತೋರಿಸಲಿಲ್ಲ. ಅವನು ಸಣ್ಣ ರೂಪವನ್ನು ಧರಿಸಿದ. ಏಕೆ? ಯಾಕೆಂದರೆ ಅವನ ಗುರಿ ಯುದ್ಧ ಮಾಡುವುದು ಅಲ್ಲ, ಮಾಹಿತಿ ಸಂಗ್ರಹಿಸುವುದು. ಇದು ಒಬ್ಬ ಬುದ್ಧಿವಂತ ನಾಯಕನ ಲಕ್ಷಣ. ಶಕ್ತಿಯನ್ನು ಯಾವಾಗ ಬಳಸಬೇಕು ಮತ್ತು ಯಾವಾಗ ಬಳಸಬಾರದು ಎಂಬುದು ತಿಳಿದಿರುವವನೇ ನಿಜವಾದ ಶಕ್ತಿಶಾಲಿ. ಹನುಮಂತನು ಲಂಕೆಯ ಅರಮನೆಗಳನ್ನು ಗಮನಿಸಿದ, ರಾವಣನ ಸಾಮ್ರಾಜ್ಯದ ಬಲವನ್ನು ಅಂದಾಜಿಸಿದ, ಸೀತಾಮಾತೆ ಎಲ್ಲಿದ್ದಾರೆ ಎಂಬುದನ್ನು ಹುಡುಕಿದ. ಅವನು ಅವಸರ ಮಾಡಲಿಲ್ಲ. ಇದು ಇಂದಿನ ಜೀವನಕ್ಕೂ ಒಂದು ದೊಡ್ಡ ಪಾಠ. ಅನೇಕ ಜನರು ತುರ್ತು ನಿರ್ಧಾರಗಳಿಂದ ಸಮಸ್ಯೆಗಳಿಗೆ ಸಿಲುಕುತ್ತಾರೆ. ಆದರೆ ಹನುಮಂತನು ಮೊದಲು ಗಮನಿಸಿದ, ನಂತರ ಯೋಚಿಸಿದ, ಕೊನೆಯಲ್ಲಿ ಕ್ರಮ ಕೈಗೊಂಡ. ಇದು ಯಶಸ್ವಿ ವ್ಯಕ್ತಿಗಳ ಗುಣ. ಇನ್ನೊಂದು ಕಡಿಮೆ ಪರಿಚಿತ ವಿಷಯ ಇದೆ. ಕೆಲವು ಕಥೆಗಳ ಪ್ರಕಾರ ಹನುಮಂತನು ಕೇವಲ ಯೋಧ ಮತ್ತು ಪಂಡಿತನಲ್ಲ, ಉತ್ತಮ ಸಂಗೀತಗಾರನೂ ಆಗಿದ್ದ. ಅವನಿಗೆ ಸಂಗೀತದ ಮೇಲೆ ವಿಶೇಷ ಆಸಕ್ತಿ ಇತ್ತು ಎಂದು ಕೆಲವು ಪುರಾಣ ಕಥೆಗಳು ಹೇಳುತ್ತವೆ. ಭಕ್ತಿ ಮತ್ತು ಸಂಗೀತದ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಂಡಿದ್ದನು. ಯಾಕೆಂದರೆ ಸಂಗೀತ ನೇರವಾಗಿ ಮನಸ್ಸನ್ನು ತಲುಪುತ್ತದೆ. ಅದಕ್ಕಾಗಿಯೇ ಇಂದಿಗೂ ಹನುಮಂತನಿಗೆ ಸಂಬಂಧಿಸಿದ ಭಜನೆಗಳು ಮತ್ತು ಸ್ತೋತ್ರಗಳು ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿವೆ. ಆದರೆ ಹನುಮಂತನ ವ್ಯಕ್ತಿತ್ವದ ಅತ್ಯಂತ ದೊಡ್ಡ ರಹಸ್ಯ ಯಾವುದು ಗೊತ್ತೇ? ಅದು ಅವನ ವಿನಯ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಘಟನೆ ನೋಡೋಣ. ಲಂಕೆಯನ್ನು ಸುಟ್ಟ ನಂತರ ಹನುಮಂತನು ಹಿಂತಿರುಗಿ ಬಂದ. ಅವನು ಒಂದು ಮಹಾಸಾಧನೆ ಮಾಡಿದ್ದ. ಒಬ್ಬನೇ ಶತ್ರುರಾಜ್ಯದೊಳಗೆ ಹೋಗಿದ್ದ, ಸೀತಾಮಾತೆಯನ್ನು ಕಂಡಿದ್ದ, ರಾವಣನಿಗೆ ಎಚ್ಚರಿಕೆ ನೀಡಿದ್ದ, ಲಂಕೆಯನ್ನು ಸುಟ್ಟಿದ್ದ, ಸುರಕ್ಷಿತವಾಗಿ ಹಿಂದಿರುಗಿದ್ದ. ಇಷ್ಟೆಲ್ಲ ಸಾಧನೆ ಮಾಡಿದ ನಂತರ ಸಾಮಾನ್ಯ ವ್ಯಕ್ತಿ ಏನು ಮಾಡುತ್ತಾನೆ? ತನ್ನ ಬಗ್ಗೆ ಹೆಮ್ಮೆ ಪಡುತ್ತಾನೆ. ಆದರೆ ಹನುಮಂತನು ಹಾಗೆ ಮಾಡಲಿಲ್ಲ. ಅವನು ಎಲ್ಲ ಯಶಸ್ಸಿನ ಕೀರ್ತಿಯನ್ನು ರಾಮನಿಗೆ ನೀಡಿದ. ಇದು ಅತ್ಯಂತ ಅಪರೂಪದ ಗುಣ. ಇಂದು ಸಣ್ಣ ಸಾಧನೆ ಮಾಡಿದರೂ ಜನರು ಅದನ್ನು ಎಲ್ಲರಿಗೂ ಹೇಳಲು ಬಯಸುತ್ತಾರೆ. ಆದರೆ ಹನುಮಂತನಿಗೆ ಸಾಧನೆಗಿಂತ ಸೇವೆ ಮುಖ್ಯವಾಗಿತ್ತು. ಇದರಿಂದಲೇ ಅವನು ಇತರ ಯೋಧರಿಗಿಂತ ವಿಭಿನ್ನನಾಗಿದ್ದ. ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಮಹಾನ್ ಮಾಡುವುದೇನು? ಅವನ ಶಕ್ತಿಯೇ, ಅವನ ಸಂಪತ್ತೇ, ಅವನ ಖ್ಯಾತಿಯೇ? ಹನುಮಂತನ ಜೀವನ ಹೇಳುವುದು ಬೇರೆ. ನಿಜವಾದ ಮಹತ್ವ ಎಂದರೆ ಶಕ್ತಿ ಇದ್ದರೂ ವಿನಯದಿಂದ ಇರುವುದು, ಜ್ಞಾನ ಇದ್ದರೂ ಅಹಂಕಾರ ಬಾರದಿರುವುದು, ಸಾಧನೆ ಮಾಡಿದರೂ ಸೇವೆಯ ಮನೋಭಾವ ಕಳೆದುಕೊಳ್ಳದಿರುವುದು. ಅದೇ ಹನುಮಂತನ ವಿಶೇಷತೆ. ಇನ್ನೊಂದು ಆಸಕ್ತಿದಾಯಕ ವಿಷಯ, ಕೆಲವು ಸಂಪ್ರದಾಯಗಳಲ್ಲಿ ಹನುಮಂತನನ್ನು ಭಕ್ತರ ರಾಜ ಎಂದು ಕರೆಯುತ್ತಾರೆ. ಏಕೆಂದರೆ ಅವನು ದೇವರಾಗಲು ಪ್ರಯತ್ನಿಸಲಿಲ್ಲ, ಅವನು ಸೇವಕನಾಗಿರಲು ಆಯ್ಕೆ ಮಾಡಿಕೊಂಡ. ಇದು ಕೇಳಲು ಸರಳವಾಗಿರಬಹುದು, ಆದರೆ ವಾಸ್ತವದಲ್ಲಿ ಇದು ಅತ್ಯಂತ ಕಷ್ಟದ ಮಾರ್ಗ. ಹೆಚ್ಚಿನ ಜನರು ಅಧಿಕಾರವನ್ನು ಬಯಸುತ್ತಾರೆ, ಪ್ರಶಂಸೆಯನ್ನು ಬಯಸುತ್ತಾರೆ, ಮುಖ್ಯ ವ್ಯಕ್ತಿಯಾಗಲು ಬಯಸುತ್ತಾರೆ. ಆದರೆ ಹನುಮಂತನು ತನ್ನ ಜೀವನದ ಗುರಿಯಾಗಿ ಸೇವೆಯನ್ನು ಆಯ್ಕೆ ಮಾಡಿಕೊಂಡ. ಇದರಿಂದಲೇ ಸಾವಿರಾರು ವರ್ಷಗಳ ನಂತರವೂ ಜನರು ಅವನನ್ನು ಗೌರವಿಸುತ್ತಿದ್ದಾರೆ. ಯಾಕೆಂದರೆ ಶಕ್ತಿ ಜನರನ್ನು ಬೆರಗುಗೊಳಿಸುತ್ತದೆ, ಆದರೆ ವಿನಯ ಜನರ ಹೃದಯವನ್ನು ಗೆಲ್ಲುತ್ತದೆ. ಹನುಮಂತನು ಎರಡನ್ನೂ ಹೊಂದಿದ್ದ, ಮತ್ತು ಅದೇ ಅವನನ್ನು ಅಮರನನ್ನಾಗಿ ಮಾಡಿದೆ. ರಾಮಾಯಣದ ಕಥೆ ಮುಗಿದ ನಂತರ ಹನುಮಂತನ ಕಥೆಯೂ ಮುಗಿಯಿತು ಎಂದು ಹಲವರು ಭಾವಿಸುತ್ತಾರೆ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಹನುಮಂತನು ಚಿರಂಜೀವಿ, ಅಂದರೆ ಯುಗಗಳವರೆಗೆ ಜೀವಂತವಾಗಿರುವ ಮಹಾತ್ಮರಲ್ಲಿ ಒಬ್ಬ. ಅದಕ್ಕಾಗಿಯೇ ರಾಮಾಯಣದ ನಂತರ ನಡೆದ ಮಹಾಭಾರತದಲ್ಲಿಯೂ ಅವನ ಉಪಸ್ಥಿತಿಯ ಬಗ್ಗೆ ಅನೇಕ ಕಥೆಗಳು ದೊರೆಯುತ್ತವೆ. ಈ ಕಥೆಗಳಲ್ಲಿ ಕೆಲವು ಬಹಳ ಜನರಿಗೆ ಗೊತ್ತಿಲ್ಲ. ಇವು ಕೇವಲ ಪೌರಾಣಿಕ ಘಟನೆಗಳಷ್ಟೇ ಅಲ್ಲ, ಮನುಷ್ಯನ ಅಹಂಕಾರ, ವಿನಯ ಮತ್ತು ನಿಜವಾದ ಶಕ್ತಿಯ ಬಗ್ಗೆ ದೊಡ್ಡ ಪಾಠಗಳನ್ನು ನೀಡುತ್ತವೆ. ಭೀಮನಿಗೆ ಬಂದ ಗರ್ವ. ಭೀಮ ಮಹಾಭಾರತದ ಅತ್ಯಂತ ಬಲಶಾಲಿ ಯೋಧರಲ್ಲಿ ಒಬ್ಬ. ಅವನ ಬಲದ ಬಗ್ಗೆ ಅನೇಕ ಕಥೆಗಳಿವೆ. ಒಬ್ಬನೇ ಅನೇಕ ರಾಕ್ಷಸರನ್ನು ಸೋಲಿಸಿದ್ದ, ಯುದ್ಧದಲ್ಲಿ ಅಪ್ರತಿಮ ಪರಾಕ್ರಮ ತೋರಿಸಿದ್ದ. ಕಾಲಕ್ರಮೇಣ ಅವನಿಗೆ ತನ್ನ ಶಕ್ತಿಯ ಬಗ್ಗೆ ಅಪಾರ ಆತ್ಮವಿಶ್ವಾಸ ಮೂಡಿತು. ಕೆಲವು ಕಥೆಗಳ ಪ್ರಕಾರ ಅದು ನಿಧಾನವಾಗಿ ಗರ್ವವಾಗಿ ಮಾರ್ಪಟ್ಟಿತು. ಒಂದು ದಿನ ಭೀಮನು ಕಾಡಿನ ಮೂಲಕ ಸಾಗುತ್ತಿದ್ದ. ಆ ಸಮಯದಲ್ಲಿ ದಾರಿಯ ಮಧ್ಯದಲ್ಲಿ ಒಂದು ವೃದ್ಧ ಕೋತಿ ಮಲಗಿತ್ತು. ಅದರ ಬಾಲ ದಾರಿಯನ್ನೇ ಅಡ್ಡಗಟ್ಟಿತ್ತು. ಭೀಮನು ಕೋಪದಿಂದ ಹೇಳಿದ, ಓ ಕೋತಿಯೇ, ದಾರಿಯಿಂದ ಸರಿದುಕೋ. ವೃದ್ಧ ಕೋತಿ ನಿಧಾನವಾಗಿ ಕಣ್ಣು ತೆರೆದು ಹೇಳಿತು, ನಾನು ತುಂಬಾ ವೃದ್ಧ, ನನಗೆ ಎದ್ದೇಳಲು ಆಗುವುದಿಲ್ಲ. ನಿನಗೆ ತುರ್ತು ಇದ್ದರೆ ನನ್ನ ಬಾಲವನ್ನು ಪಕ್ಕಕ್ಕೆ ಸರಿಸಿ ಹೋಗು. ಭೀಮನಿಗೆ ಇದು ತುಂಬಾ ಸುಲಭದ ಕೆಲಸ ಎಂದು ಅನಿಸಿತು. ಅವನು ಒಂದು ಕೈಯಿಂದ ಬಾಲವನ್ನು ಎತ್ತಲು ಪ್ರಯತ್ನಿಸಿದ, ಆದರೆ ಬಾಲ ಅಲುಗಲಿಲ್ಲ. ಅವನು ಎರಡೂ ಕೈಗಳಿಂದ ಪ್ರಯತ್ನಿಸಿದ, ಅಲ್ಲಿಯೂ ಯಶಸ್ಸು ಸಿಗಲಿಲ್ಲ. ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಪ್ರಯತ್ನಿಸಿದ, ಆದರೂ ಬಾಲ ಒಂದು ಇಂಚು ಸರಿಯಲಿಲ್ಲ. ಭೀಮನಿಗೆ ಬಂದ ಅರಿವು,
ಭೀಮನು ಬೆಚ್ಚಿಬಿದ್ದ. ತನ್ನ ಜೀವನದಲ್ಲಿ ಅವನು ಇಂತಹ ಅನುಭವವನ್ನು ಕಂಡಿರಲಿಲ್ಲ. ಪರ್ವತಗಳನ್ನು ಎತ್ತಬಲ್ಲ ಯೋಧನಿಗೆ ಒಂದು ವೃದ್ಧ ಕೋತಿಯ ಬಾಲವನ್ನು ಎತ್ತಲು ಆಗುತ್ತಿರಲಿಲ್ಲ. ಅವನ ಗರ್ವ ನಿಧಾನವಾಗಿ ಕರಗತೊಡಗಿತು. ಆಗ ಅವನು ವಿನಯದಿಂದ ಕೇಳಿದ, ನೀವು ಯಾರು? ಆ ಕ್ಷಣದಲ್ಲಿ ವೃದ್ಧ ಕೋತಿ ತನ್ನ ನಿಜವಾದ ರೂಪವನ್ನು ತೋರಿಸಿತು. ಅದು ಬೇರೆ ಯಾರೂ ಅಲ್ಲ, ಹನುಮಂತ, ಭೀಮನ ಅಣ್ಣ. ಯಾಕೆಂದರೆ ಇಬ್ಬರು ವಾಯುದೇವರ ಪುತ್ರರು ಎಂದು ಸಂಪ್ರದಾಯ ಹೇಳುತ್ತದೆ. ಆ ಕ್ಷಣದಲ್ಲಿ ಭೀಮನಿಗೆ ಒಂದು ಮಹತ್ವದ ಪಾಠ ಸಿಕ್ಕಿತು. ಯಾವಾಗಲೂ ನಮ್ಮಿಗಿಂತ ದೊಡ್ಡ ಶಕ್ತಿ ಇರಬಹುದು, ಆದ್ದರಿಂದ ಗರ್ವಕ್ಕೆ ಜಾಗ ಇರಬಾರದು. ಈ ಕಥೆಯ ಆಳವಾದ ಅರ್ಥ. ಈ ಕಥೆಯನ್ನು ಕೇವಲ ಪೌರಾಣಿಕ ಘಟನೆ ಎಂದು ನೋಡಬಾರದು. ಇದರಲ್ಲಿ ಒಂದು ಮಾನಸಿಕ ಸತ್ಯ ಅಡಗಿದೆ. ಯಶಸ್ಸು ಬಂದಾಗ ಮನುಷ್ಯನು ತಾನು ಅಜೇಯ ಎಂದು ಭಾವಿಸಬಹುದು, ಆದರೆ ಜೀವನ ಯಾವಾಗ ಬೇಕಾದರೂ ನಮಗೆ ನಮ್ಮ ಮಿತಿಯನ್ನು ನೆನಪಿಸುತ್ತದೆ. ಅದಕ್ಕಾಗಿಯೇ ವಿನಯ ಬಹಳ ಮುಖ್ಯ. ಹನುಮಂತನು ಭೀಮನನ್ನು ಅವಮಾನಿಸಲಿಲ್ಲ, ಅವನಿಗೆ ಒಂದು ಪಾಠ ಕಲಿಸಿದ. ನಿಜವಾದ ಗುರುಗಳು ಅದನ್ನೇ ಮಾಡುತ್ತಾರೆ. ಅರ್ಜುನನ ಕಥೆ. ಈಗ ಮತ್ತೊಂದು ಕಡಿಮೆ ಪರಿಚಿತ ಕಥೆ. ಅರ್ಜುನ ತನ್ನ ಬಾಣವಿದ್ಯೆಯ ಬಗ್ಗೆ ಅಪಾರ ಹೆಮ್ಮೆ ಹೊಂದಿದ್ದ. ಒಮ್ಮೆ ಅವನು ಒಂದು ಪ್ರಶ್ನೆ ಕೇಳಿದ. ರಾಮನು ಸಮುದ್ರದ ಮೇಲೆ ಕಲ್ಲುಗಳ ಸೇತುವೆ ಕಟ್ಟಬೇಕಾಗಿತ್ತು. ನಾನು ಇದ್ದಿದ್ದರೆ ನನ್ನ ಬಾಣಗಳಿಂದಲೇ ಸೇತುವೆ ಕಟ್ಟುತ್ತಿದ್ದೆ. ಇದು ಕೇಳಲು ಸಾಮಾನ್ಯ ಮಾತಿನಂತೆ ಕಾಣಬಹುದು, ಆದರೆ ಅದರ ಹಿಂದೆ ಸ್ವಲ್ಪ ಅಹಂಕಾರ ಇತ್ತು. ಹನುಮಂತನು ಈ ಮಾತು ಕೇಳಿದ. ಅವನು ಅರ್ಜುನನಿಗೆ ಸವಾಲು ಹಾಕಿದ. ಬಾಣಗಳ ಸೇತುವೆ. ಅರ್ಜುನನು ತನ್ನ ಬಾಣಗಳಿಂದ ಒಂದು ಅದ್ಭುತ ಸೇತುವೆ ನಿರ್ಮಿಸಿದ. ಅದು ಬಲಿಷ್ಠವಾಗಿದೆ ಎಂದು ಅವನು ಭಾವಿಸಿದ. ಆಗ ಹನುಮಂತನು ತನ್ನ ಕೋತಿಯ ರೂಪದಲ್ಲಿ ಸೇತುವೆಯ ಮೇಲೆ ಕಾಲಿಟ್ಟ. ಕ್ಷಣದಲ್ಲೇ ಸೇತುವೆ ಕುಸಿದು ಬಿಟ್ಟಿತು. ಅರ್ಜುನನು ಆಘಾತಕ್ಕೊಳಗಾದ. ಅವನಿಗೆ ತನ್ನ ಸಾಮರ್ಥ್ಯದ ಮಿತಿ ಅರ್ಥವಾಯಿತು. ಕೆಲವು ಕಥೆಗಳ ಪ್ರಕಾರ ನಂತರ ಶ್ರೀಕೃಷ್ಣನ ಕೃಪೆಯಿಂದ ಮತ್ತೊಂದು ಸೇತುವೆ ನಿರ್ಮಿಸಲಾಯಿತು. ಈ ಬಾರಿ ಅದು ಉಳಿಯಿತು. ಅಂದಾಗ ಅರ್ಜುನನು ಅರಿತುಕೊಂಡ, ತನ್ನ ಕೌಶಲ್ಯ ಮಾತ್ರ ಸಾಕಾಗುವುದಿಲ್ಲ, ದೈವಕೃಪೆ ಮತ್ತು ವಿನಯವೂ ಅಗತ್ಯ. ಕುರುಕ್ಷೇತ್ರ ಯುದ್ಧದಲ್ಲಿ ಹನುಮಂತ. ಈ ಕಥೆಯ ನಂತರ ಹನುಮಂತನು ಅರ್ಜುನನಿಗೆ ಒಂದು ವರ ನೀಡಿದನು. ಮುಂದಿನ ಯುದ್ಧದಲ್ಲಿ ಅವನ ರಥದ ಧ್ವಜದ ಮೇಲೆ ನೆಲೆಸುವುದಾಗಿ ಹೇಳಿದ. ಅದರ ಪರಿಣಾಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಹನುಮಂತನ ಚಿಹ್ನೆ ಇತ್ತು ಎಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಅದನ್ನು ಕಪಿಧ್ವಜ ಎಂದು ಕರೆಯುತ್ತಾರೆ. ಕಪಿ ಎಂದರೆ ಕೋತಿ, ಧ್ವಜ ಎಂದರೆ ಪತಾಕೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ಧೈರ್ಯ, ಭಕ್ತಿ ಮತ್ತು ರಕ್ಷಣೆಯ ಸಂಕೇತ. ಹನುಮಂತನ ಗರ್ಜನೆ. ಕೆಲವು ಪುರಾಣ ಕಥೆಗಳು ಹೇಳುವಂತೆ ಯುದ್ಧದ ಸಮಯದಲ್ಲಿ ಹನುಮಂತನು ಕೆಲವೊಮ್ಮೆ ತನ್ನ ಗರ್ಜನೆಯ ಮೂಲಕ ಪಾಂಡವರ ಸೇನೆಗೆ ಧೈರ್ಯ ತುಂಬುತ್ತಿದ್ದ. ಅವನ ಉಪಸ್ಥಿತಿ ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ಉಂಟುಮಾಡುತ್ತಿತ್ತು. ಇದು ನಿಜವಾದ ಶಕ್ತಿಯ ಇನ್ನೊಂದು ರೂಪ. ಕೆಲವೊಮ್ಮೆ ಯುದ್ಧವನ್ನು ಗೆಲ್ಲುವುದು ಕೇವಲ ಶಸ್ತ್ರಗಳಿಂದ ಅಲ್ಲ, ಮನೋಬಲದಿಂದ. ಹನುಮಂತನು ಅದರಲ್ಲಿ ಪರಿಣತನಾಗಿದ್ದ. ರಾಮಾಯಣ ಮತ್ತು ಮಹಾಭಾರತದ ನಡುವೆ ಸೇತುವೆ. ಹನುಮಂತನು ಒಂದು ವಿಶೇಷ ಪಾತ್ರ. ಅವನು ಎರಡು ಮಹಾಕಾವ್ಯಗಳನ್ನು ಸಂಪರ್ಕಿಸುತ್ತಾನೆ. ಒಂದೆಡೆ ರಾಮಾಯಣ, ಇನ್ನೊಂದೆಡೆ ಮಹಾಭಾರತ. ಇದರಿಂದ ಅವನ ಪಾತ್ರ ಕೇವಲ ಒಂದು ಯುಗಕ್ಕೆ ಸೀಮಿತವಲ್ಲ ಎಂಬ ಸಂದೇಶ ಸಿಗುತ್ತದೆ. ಧರ್ಮ, ಸೇವೆ ಮತ್ತು ವಿನಯ ಯಾವ ಯುಗದಲ್ಲೂ ಅಗತ್ಯ. ಅದಕ್ಕಾಗಿಯೇ ಹನುಮಂತನ ಕಥೆಗಳು ಕಾಲವನ್ನು ಮೀರಿವೆ. ನಿಜವಾದ ಶಕ್ತಿ ಯಾವುದು? ಭೀಮನ ಕಥೆ ಹೇಳುತ್ತದೆ, ಶಕ್ತಿ ಇದ್ದರೂ ವಿನಯ ಬೇಕು. ಅರ್ಜುನನ ಕಥೆ ಹೇಳುತ್ತದೆ, ಕೌಶಲ್ಯ ಇದ್ದರೂ ಅಹಂಕಾರ ಬರಬಾರದು. ಹನುಮಂತನ ಕಥೆ ಹೇಳುತ್ತದೆ, ನಿಜವಾದ ಮಹತ್ವ ಎಂದರೆ ಇತರರನ್ನು ಗೆಲ್ಲುವುದೂ ಅಲ್ಲ, ಸ್ವಂತ ಅಹಂಕಾರವನ್ನು ಗೆಲ್ಲುವುದು. ರಾಮಾಯಣ ಮುಗಿದು ಸಾವಿರಾರು ವರ್ಷಗಳು ಕಳೆದಿವೆ. ರಾಜರು ಬಂದರು, ಸಾಮ್ರಾಜ್ಯಗಳು ಏಳಿದವು ಮತ್ತು ಕುಸಿದವು. ಇತಿಹಾಸ ಬದಲಾಗಿದೆ, ಜಗತ್ತು ಬದಲಾಗಿದೆ. ಆದರೆ ಒಂದು ನಂಬಿಕೆ ಮಾತ್ರ ಇಂದಿಗೂ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಅದು ಏನೆಂದರೆ, ಹನುಮಂತನು ಇನ್ನೂ ಜೀವಂತನಾಗಿದ್ದಾನೆ. ಇದು ಸಾಮಾನ್ಯ ನಂಬಿಕೆಯಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಚಿರಂಜೀವಿ ಎಂಬ ಒಂದು ವಿಶೇಷ ಪರಿಕಲ್ಪನೆ ಇದೆ. ಚಿರಂಜೀವಿ ಎಂದರೆ ಯುಗಗಳವರೆಗೆ ಜೀವಂತವಾಗಿರುವವರು. ಕೆಲವು ಪುರಾಣಗಳ ಪ್ರಕಾರ ಅಶ್ವತ್ಥಾಮ, ಪರಶುರಾಮ, ವಿಭೀಷಣ, ಕೃಪಾಚಾರ್ಯ, ಮಹಾಬಲಿ ಮತ್ತು ಹನುಮಂತ ಇಂತಹ ಚಿರಂಜೀವಿಗಳಲ್ಲಿ ಸೇರಿದ್ದಾರೆ. ಆದರೆ ಇವರಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಹನುಮಂತ. ಯಾಕೆ? ಏಕೆಂದರೆ ಅವನ ಜೀವನದ ಗುರಿ ತನ್ನದೇ ಮುಕ್ತಿ ಪಡೆಯುವುದು ಅಲ್ಲ, ರಾಮನ ಸೇವೆಯನ್ನು ಮುಂದುವರಿಸುವುದು. ರಾಮನ ವರ. ಕೆಲವು ಪುರಾಣ ಕಥೆಗಳ ಪ್ರಕಾರ ರಾಮನು ತನ್ನ ಭೂಲೋಕದ ಅವತಾರವನ್ನು ಮುಗಿಸುವ ಸಮಯದಲ್ಲಿ ಹನುಮಂತನಿಗೆ ಒಂದು ವಿಶೇಷ ಆಶೀರ್ವಾದ ನೀಡಿದನು. ನನ್ನ ನಾಮಸ್ಮರಣೆ ನಡೆಯುವವರೆಗೂ ನೀನು ಈ ಭೂಮಿಯಲ್ಲಿ ಇರು. ಈ ಕಥೆಯನ್ನು ಭಕ್ತರು ಬಹಳ ಭಾವನಾತ್ಮಕವಾಗಿ ನೋಡುತ್ತಾರೆ. ಅದರ ಅರ್ಥ ಏನೆಂದರೆ, ರಾಮನ ಹೆಸರು ಇರುವ ಎಲ್ಲೆಡೆ ಹನುಮಂತನ ಉಪಸ್ಥಿತಿಯೂ ಇರುತ್ತದೆ. ಅದಕ್ಕಾಗಿಯೇ ಅನೇಕರು ರಾಮಾಯಣ ಪಾರಾಯಣ, ಭಜನೆ ಅಥವಾ ಕೀರ್ತನೆ ನಡೆಯುವ ಸ್ಥಳಗಳಲ್ಲಿ ಹನುಮಂತನ ಸೂಕ್ಷ್ಮ ಉಪಸ್ಥಿತಿ ಇರುತ್ತದೆ ಎಂದು ನಂಬುತ್ತಾರೆ. ಯಾಕೆ ಅವನು ಭೂಮಿಯಲ್ಲೇ ಉಳಿದ? ಈ ಪ್ರಶ್ನೆ ಬಹಳ ಆಸಕ್ತಿದಾಯಕ. ಅನೇಕ ಮಹಾನ್ ಆತ್ಮಗಳು ತಮ್ಮ ಕಾರ್ಯ ಮುಗಿದ ನಂತರ ಸ್ವರ್ಗ ಅಥವಾ ದೈವಿಕ ಲೋಕಗಳಿಗೆ ಹೋಗುತ್ತಾರೆ ಎಂದು ಕಥೆಗಳು ಹೇಳುತ್ತವೆ. ಆದರೆ ಹನುಮಂತನು ಯಾಕೆ ಉಳಿದ? ಭಕ್ತರ ನಂಬಿಕೆಯ ಪ್ರಕಾರ ಅವನಿಗೆ ಅಧಿಕಾರ ಅಥವಾ ಸ್ವರ್ಗದ ಆಸಕ್ತಿ ಇರಲಿಲ್ಲ. ಅವನಿಗೆ ಸೇವೆಯೇ ಮುಖ್ಯ. ಇದು ಹನುಮಂತನ ವ್ಯಕ್ತಿತ್ವದ ಅತ್ಯಂತ ವಿಶಿಷ್ಟ ಭಾಗ. ಅವನು ಬಹುಮಾನವನ್ನು ಬಯಸಲಿಲ್ಲ, ಕರ್ತವ್ಯವನ್ನು ಬಯಸಿದ. ಸಾಧುಗಳ ಅನುಭವಗಳು.
ಭಾರತದ ವಿವಿಧ ಭಾಗಗಳಲ್ಲಿ ಅನೇಕ ಸಾಧುಗಳು ಮತ್ತು ಸಂತರು ಹನುಮಂತನ ದರ್ಶನದ ಅನುಭವಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ಇಂತಹ ಕಥೆಗಳನ್ನು ಇತಿಹಾಸದ ದೃಷ್ಟಿಯಿಂದ ದೃಢೀಕರಿಸುವುದು ಕಷ್ಟ, ಆದರೆ ಭಕ್ತಿಯ ಸಂಪ್ರದಾಯದಲ್ಲಿ ಇವುಗಳಿಗೆ ವಿಶೇಷ ಸ್ಥಾನವಿದೆ. ಕೆಲವರು ಹೇಳುತ್ತಾರೆ, ಅಪಾಯದ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಸಹಾಯ ಮಾಡಿದ, ನಂತರ ಅವನು ಕಾಣೆಯಾಗಿಬಿಟ್ಟ. ಇನ್ನು ಕೆಲವರು ಕಾಡುಗಳಲ್ಲಿ ತಪಸ್ಸು ಮಾಡುವಾಗ ವಿಚಿತ್ರ ಅನುಭವಗಳನ್ನು ಹೊಂದಿದ್ದಾಗಿ ಹೇಳುತ್ತಾರೆ. ಈ ಕಥೆಗಳ ಸತ್ಯಾಸತ್ಯತೆ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಇರಬಹುದು, ಆದರೆ ಅವು ಒಂದು ವಿಷಯವನ್ನು ತೋರಿಸುತ್ತವೆ: ಹನುಮಂತನು ಜನರ ಮನಸ್ಸಿನಲ್ಲಿ ಕೇವಲ ಪುರಾಣದ ಪಾತ್ರವಲ್ಲ, ಜೀವಂತ ಪ್ರೇರಣೆ. ಹಿಮಾಲಯದ ರಹಸ್ಯ. ಭಾರತದಲ್ಲಿ ಒಂದು ಜನಪ್ರಿಯ ನಂಬಿಕೆ ಇದೆ: ಹಿಮಾಲಯದ ಕೆಲವು ಪ್ರದೇಶಗಳಲ್ಲಿ ಹನುಮಂತನು ಇನ್ನೂ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ ಎಂದು. ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿಲ್ಲ, ಆದರೆ ಈ ಕಥೆಗಳು ಯಾಕೆ ಹುಟ್ಟಿಕೊಂಡವು? ಏಕೆಂದರೆ ಜನರು ಹನುಮಂತನನ್ನು ಕಾಲಾತೀತ ವ್ಯಕ್ತಿಯಾಗಿ ನೋಡುತ್ತಾರೆ. ಅವನನ್ನು ಒಂದು ನಿರ್ದಿಷ್ಟ ಯುಗಕ್ಕೆ ಸೀಮಿತಗೊಳಿಸುವುದಿಲ್ಲ. ಹನುಮಂತ ಮತ್ತು ಭಕ್ತಿ. ಒಂದು ಆಸಕ್ತಿದಾಯಕ ಸಂಗತಿ ಗಮನಿಸಿ: ರಾಮನ ಬಗ್ಗೆ ಮಾತನಾಡುವಾಗ ಜನರು ರಾಜನ ಬಗ್ಗೆ ಮಾತನಾಡುತ್ತಾರೆ, ಕೃಷ್ಣನ ಬಗ್ಗೆ ಮಾತನಾಡುವಾಗ ದೇವರ ಬಗ್ಗೆ ಮಾತನಾಡುತ್ತಾರೆ. ಆದರೆ ಹನುಮಂತನ ಬಗ್ಗೆ ಮಾತನಾಡುವಾಗ ಜನರು ಹೆಚ್ಚಾಗಿ ಸ್ನೇಹಿತ, ರಕ್ಷಕ ಮತ್ತು ಸಹಾಯಕನ ಬಗ್ಗೆ ಮಾತನಾಡುತ್ತಾರೆ. ಇದು ಅವನ ವಿಶೇಷತೆ. ಭಕ್ತರಿಗೆ ಅವನು ದೂರದ ದೇವನಲ್ಲ, ಹತ್ತಿರದ ಶಕ್ತಿ. ಭಯದ ಸಮಯದಲ್ಲಿ ಹನುಮಂತ. ಭಾರತದ ಅನೇಕ ಮನೆಗಳಲ್ಲಿ ಒಂದು ಸಂಪ್ರದಾಯ ಇದೆ: ಭಯವಾದಾಗ ಅಥವಾ ಕಷ್ಟದ ಸಮಯದಲ್ಲಿ ಹನುಮಂತನ ಹೆಸರು ಜಪಿಸುವುದು. ಇದರ ಹಿಂದಿನ ಮನೋವಿಜ್ಞಾನ ಏನು? ಹನುಮಂತನು ಧೈರ್ಯದ ಸಂಕೇತ. ಅವನ ಕಥೆಗಳು ಮನಸ್ಸಿಗೆ ಬಲ ನೀಡುತ್ತವೆ. ನಾವು ಭಯಗೊಂಡಾಗ ನಮ್ಮ ಮನಸ್ಸಿಗೆ ಒಂದು ಶಕ್ತಿಯ ಪ್ರತೀಕ ಬೇಕಾಗುತ್ತದೆ. ಅನೇಕ ಜನರಿಗೆ ಆ ಪ್ರತೀಕ ಹನುಮಂತ. ಹನುಮಾನ್ ಚಾಲಿಸಾದ ಜನಪ್ರಿಯತೆ. ಹನುಮಾನ್ ಚಾಲಿಸಾ ವಿಶ್ವದ ಅತ್ಯಂತ ಪ್ರಸಿದ್ಧ ಭಕ್ತಿ ಪಾಠಗಳಲ್ಲಿ ಒಂದು. ಇದನ್ನು ಪ್ರತಿದಿನ ಲಕ್ಷಾಂತರ ಜನರು ಪಠಿಸುತ್ತಾರೆ. ಜನರು ಇದನ್ನು ಯಾಕೆ ಇಷ್ಟಪಡುತ್ತಾರೆ? ಯಾಕೆಂದರೆ ಇದು ಕೇವಲ ಸ್ತೋತ್ರವಲ್ಲ, ಹನುಮಂತನ ಗುಣಗಳ ಸ್ಮರಣೆ. ಬಲ, ಬುದ್ಧಿ, ವಿದ್ಯೆ, ವಿನಯ, ಭಕ್ತಿ, ಈ ಎಲ್ಲ ಗುಣಗಳನ್ನು ನೆನಪಿಸುವ ಪಾಠ. ಹನುಮಂತನ ನಿಜವಾದ ಅಮರತ್ವ. ಇಲ್ಲಿ ಒಂದು ಆಳವಾದ ವಿಚಾರ ಇದೆ: ಹನುಮಂತನು ನಿಜವಾಗಿಯೂ ದೈಹಿಕವಾಗಿ ಜೀವಂತನಾಗಿದ್ದಾನೆಯೇ? ಈ ಪ್ರಶ್ನೆಗೆ ವಿಭಿನ್ನ ಜನರು ವಿಭಿನ್ನ ಉತ್ತರಗಳನ್ನು ನೀಡುತ್ತಾರೆ. ಆದರೆ ಒಂದು ಅರ್ಥದಲ್ಲಿ ಅವನು ಖಂಡಿತವಾಗಿಯೂ ಅಮರ. ಹೇಗೆ? ಅವನ ಕಥೆಗಳು ಇನ್ನೂ ಜೀವಂತವಾಗಿವೆ, ಅವನ ಆದರ್ಶಗಳು ಇನ್ನೂ ಪ್ರಸ್ತುತವಾಗಿವೆ, ಅವನ ಹೆಸರು ಇನ್ನೂ ಜನರಿಗೆ ಧೈರ್ಯ ನೀಡುತ್ತದೆ. ಒಬ್ಬ ವ್ಯಕ್ತಿಯ ದೇಹ ಒಂದು ದಿನ ಅಂತ್ಯವಾಗಬಹುದು, ಆದರೆ ಅವನ ಪ್ರಭಾವ ಮುಂದುವರಿದರೆ ಒಂದು ಅರ್ಥದಲ್ಲಿ ಅವನು ಅಮರ. ಈ ದೃಷ್ಟಿಯಿಂದ ನೋಡಿದರೆ ಹನುಮಂತನು ನಿಜವಾಗಿಯೂ ಚಿರಂಜೀವಿ. ಇಂದಿನ ಕಾಲದಲ್ಲಿ ಹನುಮಂತನ ಪಾಠ. ಇಂದಿನ ಜಗತ್ತಿನಲ್ಲಿ ಜನರು ಒತ್ತಡ, ಭಯ ಮತ್ತು ಅನಿಶ್ಚಿತತೆಯನ್ನು ಎದುರಿಸುತ್ತಿದ್ದಾರೆ. ಹನುಮಂತನ ಜೀವನದಿಂದ ನಾವು ಏನು ಕಲಿಯಬಹುದು? ಕಷ್ಟ ಬಂದಾಗ ಓಡಿ ಹೋಗಬಾರದು. ನಮ್ಮ ಶಕ್ತಿಯನ್ನು ನಂಬಬೇಕು, ಅಹಂಕಾರದಿಂದ ದೂರ ಇರಬೇಕು, ಜ್ಞಾನವನ್ನು ಹುಡುಕಬೇಕು, ಸೇವೆಯ ಮನೋಭಾವವನ್ನು ಬೆಳೆಸಬೇಕು. ಈ ಪಾಠಗಳು ಯಾವ ಯುಗದಲ್ಲೂ ಹಳೆಯದಾಗುವುದಿಲ್ಲ. ಅದಕ್ಕಾಗಿಯೇ ಹನುಮಂತನು ಇಂದಿಗೂ ಪ್ರಸ್ತುತ. ಒಂದು ಕುತೂಹಲಕರ ಪ್ರಶ್ನೆ: ಒಂದು ದಿನ ಹನುಮಂತನು ನಿಮ್ಮ ಮುಂದೆ ಕಾಣಿಸಿಕೊಂಡರೆ ಅವನು ನಿಮಗೆ ಏನು ಹೇಳಬಹುದು? ಬಹುಶಃ ಅವನು ಹೇಳುವ ಮಾತು ಹೀಗಿರಬಹುದು: ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೋ, ಯಾಕೆಂದರೆ ಅದೇ ಪಾಠವನ್ನು ಅವನು ತನ್ನ ಜೀವನದ ಮೂಲಕ ಜಗತ್ತಿಗೆ ಕೊಟ್ಟ. ಸ್ನೇಹಿತರೆ, ಇಂದು ನಾವು ಹನುಮಂತನ ಬಗ್ಗೆ ಅನೇಕ ಆಶ್ಚರ್ಯಕರ ಸಂಗತಿಗಳನ್ನು ತಿಳಿದುಕೊಂಡೆವು. ಅವನು ಕೇವಲ ಬೆಟ್ಟ ಎತ್ತಿದ ಯೋಧನಲ್ಲ, ಕೇವಲ ಲಂಕೆಯನ್ನು ಸುಟ್ಟ ವೀರನೂ ಅಲ್ಲ. ಅವನು ಜ್ಞಾನ, ವಿನಯ, ಭಕ್ತಿ, ಸೇವೆ ಮತ್ತು ಆತ್ಮವಿಶ್ವಾಸದ ಜೀವಂತ ಪ್ರತೀಕ. ಹನುಮಂತನ ಜೀವನ ನಮಗೆ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತದೆ: ನಮ್ಮೊಳಗಿನ ಶಕ್ತಿ ನಮಗೆ ತಿಳಿದಿರುವುದಕ್ಕಿಂತ ತುಂಬಾ ಹೆಚ್ಚಿರುತ್ತದೆ, ಆದರೆ ಆ ಶಕ್ತಿಯನ್ನು ಜಾಗೃತಗೊಳಿಸಲು ಆತ್ಮವಿಶ್ವಾಸ ಬೇಕು. ಸಮುದ್ರವನ್ನು ದಾಟುವ ಮೊದಲು ಹನುಮಂತನಿಗೂ ತನ್ನ ಶಕ್ತಿ ಗೊತ್ತಿರಲಿಲ್ಲ. ಜಾಂಬವಂತನು ನೆನಪಿಸಿದ ನಂತರವೇ ಅವನು ಅಸಾಧ್ಯವನ್ನು ಸಾಧ್ಯ ಮಾಡಿದ. ನಮ್ಮ ಜೀವನದಲ್ಲೂ ಹಾಗೆಯೇ ಕೆಲವೊಮ್ಮೆ ನಾವು ನಮ್ಮ ಕನಸುಗಳನ್ನು ಸಣ್ಣದಾಗಿ ನೋಡುತ್ತೇವೆ, ನಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತೇವೆ, ಭಯದ ಕಾರಣದಿಂದ ಪ್ರಯತ್ನವನ್ನೇ ಮಾಡೋದಿಲ್ಲ. ಆದರೆ ಹನುಮಂತನ ಕಥೆ ಹೇಳುವುದು ಒಂದೇ ಮಾತು: ನಿನ್ನೊಳಗಿನ ಶಕ್ತಿಯನ್ನು ನಂಬು. ಶಕ್ತಿ ಇದ್ದರೂ ವಿನಯ ಇರಬೇಕು, ಜ್ಞಾನ ಇದ್ದರೂ ಅಹಂಕಾರ ಬರಬಾರದು, ಯಶಸ್ಸು ಬಂದರೂ ಸೇವೆಯ ಮನಸ್ಸು ಕಳೆದುಕೊಳ್ಳಬಾರದು. ಇದನ್ನೇ ಹನುಮಂತ ತನ್ನ ಸಂಪೂರ್ಣ ಜೀವನದ ಮೂಲಕ ಜಗತ್ತಿಗೆ ತೋರಿಸಿದ. ಬಹುಶಃ ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ನಂತರವೂ ಕೋಟ್ಯಾಂತರ ಜನರು ಅವನನ್ನು ನೆನಪಿಸುತ್ತಿದ್ದಾರೆ. ಯಾಕೆಂದರೆ ಹನುಮಂತನು ಕೇವಲ ಒಂದು ಪುರಾಣದ ಪಾತ್ರವಲ್ಲ, ಅವನು ಒಂದು ಆದರ್ಶ, ಒಂದು ಪ್ರೇರಣೆ, ಒಂದು ಜೀವನ ಪಾಠ. ಹಾಗಾದರೆ ಸ್ನೇಹಿತರೆ, ಈ ಸಂಪೂರ್ಣ ಕಥೆಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಹನುಮಂತನ ಗುಣ ಯಾವುದು? ಅವನ ಭಕ್ತಿಯೇ, ಅವನ ಶಕ್ತಿಯೇ, ಅವನ ವಿನಯವೇ, ಅಥವಾ ಅವನ ಆತ್ಮವಿಶ್ವಾಸವೇ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತಷ್ಟು ಅಪರೂಪದ ಪುರಾಣ ರಹಸ್ಯಗಳು, ಇತಿಹಾಸದ ಅಚ್ಚರಿಯ ಸಂಗತಿಗಳು ಮತ್ತು ಜೀವನ ಬದಲಾಯಿಸುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಜೊತೆ ಇರಿ. ಜೈ ಶ್ರೀರಾಮ.
ತ್ರಿಕೋನ ಧ್ವಜ. ಜೈ ಹನುಮಾನ್. ತ್ರಿಕೋನ ಧ್ವಜ ನಮಸ್ಕಾರ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಅರ್ಥ: ಹನುಮಂತನ ಸ್ಮರಣೆಯಿಂದ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತೆ, ಆರೋಗ್ಯ ಮತ್ತು ಉತ್ತಮ ವಾಗ್ಮಿತ್ವ ಲಭಿಸುತ್ತದೆ. ತ್ರಿಕೋನ ಧ್ವಜ ನಮಸ್ಕಾರ. ಜೈ ಹನುಮಾನ್. ನಮಸ್ಕಾರ. ತ್ರಿಕೋನ ಧ್ವಜ.